ನನ್ನ ಸೀನಿಯರ್ ಒಂದು ಮಾತು ಹೇಳ್ತಾ ಇದ್ರು, ಗೆದ್ರೆ ಆಡಕ್ ಬಂದೆ, ಸೋತ್ರೆ ನೋಡಕ್ ಬಂದೆ ಅಂತ. ಆ ಜಾಯಮನ ಬಿಜೆಪಿದು. ರಾಮನ ಮಂದಿರ ಕಟ್ತವ್ರು ನಾವೇ ಅನ್ಕೊಂಡು RSS ಬಿಜೆಪಿ ಕ್ರೆಡಿಟ್ ತಗೊಂಡ್ರಿ, ಎಲೆಕ್ಷನ್ ಗೆದ್ರಿ. ಈಗ ನೋಡಿದ್ರೆ ರಾಮನ್ ಹುಂಡಿ ಕಳ್ತನ ಆದಾಗ ಅದು ನಮ್ದಲ್ಲ ರೀ, ಟ್ರಸ್ಟ್ ಇದೆ ನೋಡ್ಕೊಳಕ್ಕೆ ಅಂತಿರಲ್ಲ. ನನ್ನ ಸೀನಿಯರ್ ಹೇಳಿದ್ ನೆನಪು ಬಂತು, ಚೆನ್ನಾಗಿದ್ದಾಗ ನಾವು ಕಟ್ಟಿದ್ದು, ಕಳ್ತನ ಆದಾಗ ಪ್ರಣಾಳಿಕೆಯಲ್ಲಿ ರಾಮ ಮಂದಿರವನ್ನ ಕಟ್ತೀವಿ ಅಂದ್ರೆ ಕಟ್ಟಿದ್ರಿ, ಕಳ್ತನ ಮಾಡ್ತಾರೆ ಅದನ್ನ ಹುಡುಕ್ತಿವಿ ಅಂತ ಯಾಕೆ ಹಾಕಿರ್ಲಿಲ್ಲ, ಅದು ಗೊತ್ತಿರ್ಲಿಲ್ವಾ? ಅದನ್ನ ಕೆಲಸ ಪುರುಷೋತ್ತಮ ಶ್ರೀರಾಮನ ಹೆಸರಲ್ಲಿ ದೇಶದ ಜನ ಒಂದು ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ದೇಣಿಗೆ ಕೊಟ್ಟರು. ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತಾರಲ್ರಿ. ಎಲ್ಲವನ್ನ ಕ್ರೆಡಿಟ್ ತಗೊಳ್ತಾರೆ. ಮೊನ್ನೆ ಪ್ರಧಾನಮಂತ್ರಿ ಅವರು ಎಲ್ಲವನ್ನ ಕ್ರೆಡಿಟ್ ತಗೊಳ್ತಾರೆ. ಈ ದೇಶದ ಪ್ರಥಮ ಪ್ರಜೆ ಆದಂತಹ ರಾಷ್ಟ್ರಪತಿ ಅವರನ್ನು ಉದ್ಘಾಟನೆಗೆ ಕರೆಯಲ್ಲ, ಎಲ್ಲೋ ಕ್ರೆಡಿಟ್ ರಾಷ್ಟ್ರಪತಿಯವರಿಗೆ ಹೋಗ್ಬೇಕಂತ. ಅರ್ಥ ಆಯ್ತಲ್ಲ? ನೀವು ಬರೀ ಬೂಟಾಟಿಕೆಯನ್ನೇ ಮಾಡಿ ನೀವು ಅಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಇಬ್ರದು ಬೂಟಾಟಿಕೆ. ತಡೀರಿ, ಬಂದೆ ಕೊಟ್ಟೆ ಟೈಮ್ ಇರಿ. ಇಲ್ಲಿ ಪಾಪ ನಮ್ಮ ಆಮ್ ಆದ್ಮಿ ಅವರು ಇದ್ದಾರೆ, ಕರ್ಸಿ ಸುಮ್ಮನೆ ಕೂರ್ಸಬೇಡ. 1 ಸೆಕೆಂಡ್ 30 ಸೆಕೆಂಡ್ಸ್. ನೀವು ಕೇಳಿದ್ರಲ್ಲ, ಅಯೋಧ್ಯೆ ರಾಮ ಮಂದಿರ ಒಂದೇ ಅಲ್ಲ ಕಟ್ಟೋದಕ್ಕೆ ಈ ನಮ್ಮ ಇದು ಏನು ಉದ್ದೇಶ ಇದೆ, ನಮ್ಮ ಸಿದ್ಧಾಂತ ಇದೆ, ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯನ ಉಳಿಸೋಂತ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ತರ ಹಲವಾರು ಇವತ್ತು ದೇವಸ್ಥಾನಗಳಿಗೆ ಒಂದ್ ನಿಮಿಷ ಕೇಳಿ, 10 ಹಲವಾರು ದೇವಸ್ಥಾನಗಳಿಗೆ ನಮ್ಮ ಸಹಕಾರ ಇದೆ, ಅದಕ್ಕೊಂದು ಇಲಾಖೆನೇ ಇದೆ. ಅಯೋಧ್ಯೆ ರಾಮ ಮಂದಿರ ಒಂದೇ ಅಲ್ಲ, 10 ಹಲವಾರು ಈ ತರ ದೇವಸ್ಥಾನಗಳಿಗೆ ನಾವು ಸಹಕಾರ ಕೊಟ್ಟಿದ್ದೀವಿ. ಅಲ್ಲಿ ಸ್ಥಳೀಯವಾದಂತ ಟ್ರಸ್ಟ್ ನಿರ್ವಹಿಸುತ್ತೆ. ನಾವೆಲ್ಲ ಆಡಳಿತ ನಡೆಸೋದು, ಅವರಲ್ಲಿ ಒಳಪಡ್ತಾರೆ. ನಮ್ದೇನ್ ತಪ್ಪಿದೆ ಅದರಲ್ಲಿ? ಭಾರತೀಯ ಜನತಾ ಪಾರ್ಟಿದು ನಮ್ಮ ಸರ್ಕಾರದ ಏನ್ ತಪ್ಪಿದೆ? ಏನು ತಪ್ಪಿಲ್ಲ. ಅಲ್ಲಿ ದೇವಸ್ಥಾನ ಕಟ್ತಾ ಇದ್ದೀರಿ, ದೇವಸ್ಥಾನ ಕಟ್ಟಿ ಲೂಟಿ ಹೊಡಿಯಾಕ್ ಬಿಡ್ತಾ ಇದ್ದೀರಲ್ಲ. ಆಡಳಿತ ನಮ್ದ? RSS ಯಾರ್ದು? VHP ಯಾರಿಗೆ ಸೇರಿದ್ದು? ನೋಡಿ ಮೇಡಮ್, ಅಲ್ಟಿಮೇಟ್ಲಿ RSS ಬಿಜೆಪಿ ನಮ್ಮ ಸಹಕಾರ ನಮ್ಮ ಪಕ್ಷಕ್ಕೆ ಇರ್ಬೋದು, ಆದ್ರೆ ಅವರೇನೋ ಇಲ್ಲಿ ಆಡಳಿತ ಸಂವಿಧಾನಬದ್ಧವಾಗಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಮ ಪಕ್ಷ ಆಡಳಿತ ನಡೆಸ್ತಾ ಇದೆ. ಬಂದೇರಿ ನಮ್ಮ ಶಶಿಧರ್ ಅವ್ರನ್ನ ಮಾತಾಡ್ಸೋಣ. ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾವು ಆಕ್ಟಿವ್ ಆಗಿದ್ದೀವಿ ಅಂತ ಹಿಂಗ್ ಹೊಡೆದಾಡ್ಕೊಂಡಾದ್ರು ಅಷ್ಟೇ, ಮಸಿ ಬಳ್ಕೊಂಡಾದ್ರು ಅಷ್ಟೇ, ಮೊಟ್ಟೆ ಹೊಡ್ಕೊಂಡಾದ್ರು ಅಷ್ಟೇ ತೋರಿಸ್ತಾ ಇರ್ತಾರೆ. ನೀವ್ ಯಾಕೆ ಈ ಡೆಲ್ಲಿ ಗಿಲ್ಲಿ ಪಂಜಾಬ್ ನಲ್ಲಿ ಇರೋ ಅಷ್ಟು ಅಗ್ರೆಸಿವ್ ಇಲ್ಲಿ ತೋರಿಸಲ್ಲ? ನೋಡಿ, ನೀಟ್ ಪರೀಕ್ಷೆನಲ್ಲಿ ಇರ್ತಕ್ಕಂಥ ಇವತ್ತೇನು ಪ್ರತಿಭಟನೆ ಇದೆ, ಅಲ್ಲಿ ಸಂಪೂರ್ಣವಾದ ನಮ್ಮ ಬೆಂಬಲ ಇದೆ. ನಾವು ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀವಿ. ನೆನ್ನೆನೂ ಸಹ ಇಲ್ಲ ನೀವು ನೋಡಬಹುದು, ನಿಮ್ಮ ಕ್ಯಾಮ್ರಾ ಕಳಿಸಿ. ಯಾರೇ ಅಂತಾನೆ ಗೊತ್ತಿರ್ಲಿಲ್ಲ ಅಂದ್ರಿ ನೀವು ಅವತ್ತು. ಇಲ್ಲ ನಮ್ಮ ಜೊತೆ ಸಂಬಂಧ ಇಲ್ಲ ಅಂತ ನಾವ್ ಹೇಳಿದ್ದು, ಗೊತ್ತಾಯ್ತಾ? ಅವ್ರು ಇವತ್ತು ನಾವೇನ್ ಗೊತ್ತಾ, ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳ ಪರವಾಗಿ ನಾವಿವತ್ತು ಅರೇಂಜ್ ಮಾಡ್ಕೊಂಡು ಇರ್ತಕ್ಕಂಥದ್ದು ಸತತವಾಗಿ 4-5 ದಿನದಿಂದ ನಾವು ಫ್ರೀಡಂ ಪಾರ್ಕ್ ಅಲ್ಲೇ ಕೂತಿದ್ದೀವಿ. ನೆನ್ನೆನೂ ಸಹ 1 ದಿನದ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ನಾವು ಒಬ್ಬರೇ ಅಂತ ಅಲ್ಲ, ಎಲ್ಲ ಸಾಕಷ್ಟು ಸಂಘಟನೆಗಳು, ಇನ್ನೊಂದು ಪಕ್ಷಗಳು ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ವಿದ್ಯಾರ್ಥಿಗಳ ಪರವಾಗಿ. ನಾನು ಒಂದೇ ನಿಮಿಷ ಮುಗಿಸ್ತೀನಿ. ನಮ್ಮ ಬಿಜೆಪಿ ವಕ್ತಾರ ಹೇಳಿದ್ರು, ಖಂಡಿತವಾಗೂ ಇದೆ, ಖಂಡಿತವಾಗ್ಲೂ ನಮ್ಮ ಸಂಘಟನೆ ಇದೆ. ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ರಾಹುಲ್ ಗಾಂಧಿಗೆ ಟೀಕೆ ಮಾಡಿದ್ರಲ್ಲ. ಹೌದು, ಕಾಂಗ್ರೆಸ್ಗೂ ಟೀಕೆ ಮಾಡಿದ್ರು. ತಪ್ಪು ಮಾಡಿದ್ರೆ ಎಲ್ಲರಿಗೂ ಟೀಕೆ ಮಾಡ್ತಾರೆ. ನಾವು ತಪ್ಪು ಮಾಡಿದಾಗ ಟೀಕೆ ಮಾಡೋದೇ ನಮ್ಮ ಧರ್ಮ. ನಾವು ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡುವಂತವ್ರು. ಕೇಜ್ರಿವಾಲ್ ಅವ್ರನ್ನ ಅನಗತ್ಯ ಆರೋಪದ ಮೇಲೆ ಜೈಲಿಗೆ ಕಳಿಸಿದ್ಯಾರು ಹೇಳಿ? ಅವ್ರು ತಪ್ಪು ಮಾಡಿದ್ರು ಕಳಿಸು. ಎಲ್ಲಿ ಜನ ಕೋರ್ಟ್ ಏನ್ ಹೇಳ್ತು? ಪಂಜರದ ಗಿಳಿ ಆಗ್ಬೇಡ್ರಿ ಅಂತ CBI ಪಂಜರದ ಗಿಳಿ ಆಗ್ಬೇಡಿ ಅಂತ ಹೇಳ್ತು, ಉಲ್ಲೇಖ ಮಾಡಿದ್ದೆ. ಆಮೇಲೆ ನೋಡಿ ಬಿಡಿ, ನಾನು ಮಾತಾಡೋದು ಬಿಡಿ, ಒಂದೇ ನಿಮಿಷ. ನೋಡಿ, ಬಿಜೆಪಿ ಸಂಸ್ಕೃತಿ ಏನಿದೆ ಅಂದ್ರೆ, ಇಲ್ಲಿ ಪ್ರತಿಭಟನಾಕಾರನ ಅರ್ಬನ್ ನಕ್ಸಲೇಟ್ಸ್ ಅಥವಾ ನಕ್ಸಲೇಟ್ ಅಂತ ಈಗಲೇ ಕರೆದಿದ್ದಾರೆ. ಅಂದ್ರೆ ನಿಸ್ಸಹಾಯಕರ ಕೊನೆಯ ಅಸ್ತ್ರ ಅವರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಬಿಜೆಪಿಯ ಸಂಸ್ಕೃತಿ. ಅದನ್ನೇ ಇಟ್ಕೊಂಡಿರೋದು. ಇವರು ಫ್ರಸ್ಟ್ರೇಟ್ ಆಗಿದ್ದಾರೆ, ಡೈವರ್ಷನ್ ಟ್ಯಾಕ್ಟಿಕ್ಸ್ ಅನ್ನೋದನ್ನ ಇವರು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಇಲ್ಲೇ ನೋಡ್ತಾ ಇದ್ದೀವಿ. ಇವರು ನೋಡಿ, ನಾವು 2023ರಲ್ಲಿ ನಾನು ಸಮೇತ ಕಾವೇರಿ ನಮ್ಮದು ಅಂತ ಹಕ್ಕು, ಕುರುಬೂರು ಶಾಂತಮೂರ್ತಿ ಅವರು, ನಾವು ಆಮ್ ಆದ್ಮಿ ಪಾರ್ಟಿ ಎಲ್ಲರೂ ಸೇರಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ
ಟೌನ್ ಹಾಲ್ ಮುಂದೆ ಮಾಡೋದಕ್ಕೆ ನಮ್ಮನ್ನು ಬಿಡ್ಲಿಲ್ಲ. ಅಲ್ಲಿಂದ ಎತ್ತಾಕೊಂಡ್ಬಂದು ಫ್ರೀಡಮ್ ಪಾರ್ಕ್ ಅಲ್ಲಿ ಇವರೇ ಬಿಟ್ರು, ಪೊಲೀಸ್ನವರೇ ಬಿಟ್ರು. ಅಂದ್ರೆ ಇವು ಎರಡೂ ಪಕ್ಷಗಳಿಗೆ ಹೆಂಗ್ ಗ್ರಾಂಟ್ ಮಾಡಿದ್ರು? ಈ ಪಕ್ಷ ಹೋಗಿ ಆ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೆ, ಆ ಪಕ್ಷ ಹೋಗಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೆ. ಅಂದ್ರೆ ಇವರೇ ಹೇಳ್ತಾರೆ ಪ್ರತಿಭಟನೆ ಮಾಡಬೇಕಾದ ಸ್ಥಳ ಫ್ರೀಡಮ್ ಪಾರ್ಕ್ ಅಂತ. ಫ್ರೀಡಮ್ ಪಾರ್ಕ್ ಅನ್ನ ಬಳಸ್ಕೊಳ್ಳಿಲ್ಲ, ಯಾಕೆ? ಇವ್ರ ಮೇಲೆ ಕಠಿಣವಾದ ಕ್ರಮ ಆಗ್ಬೇಕಲ್ವಾ ಈ ಎರಡು ಪಕ್ಷಗಳ ಮೇಲೆ? ನಮಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನ? ಹೋರಾಟಗಾರರಿಗೊಂದು ನ್ಯಾಯ, ಬೇರೆ ಪಕ್ಷಗಳಿಗೊಂದು ನ್ಯಾಯ, ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಒಂದು ನ್ಯಾಯನ? ಹೇಗೆ ಇದನ್ನ ಸಮರ್ಥಿಸ್ಕೊಳ್ಳೋದು? ಯಾಕೆ ಈ ರೀತಿ ಅಂತ ಮಾಡ್ತಾ ಇದ್ರ? ಇವತ್ತು ಮಾಡ್ಬೇಕಾದಂತ ಬಿಜೆಪಿ, ಕರ್ನಾಟಕ ಬಿಜೆಪಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಬರ ಆಗಿದೆ, ಇವತ್ತು ನೀರಿಲ್ಲ, ನೀಟ್ ಪರೀಕ್ಷೆ ಅಧ್ವಾನ ಆಗಿದೆ, ಅದ್ರ ಬಗ್ಗೆ ನೀವು ಹೋರಾಟ ಮಾಡಿ, ಬರದ ಬಗ್ಗೆ ಹೋರಾಟ ಮಾಡಿ. ನೀವು ಬಿತ್ತನೆ ಬೀಜ ಸರಿಯಾಗಿ ಸಮರ್ಪಕ ಕೊಟ್ಟಿಲ್ಲ, ನಿಮ್ಮ ಕೇಂದ್ರ ಸರ್ಕಾರ ಯೂರಿಯಾ ಕೊಟ್ಟಿಲ್ಲ, ರಸಗೊಬ್ಬರ ಕೊಟ್ಟಿಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡಿ. ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರಾ? ಇವತ್ತು ಗ್ಯಾರಂಟಿ ರೂಪದಲ್ಲಿ ಇವರು ಮೋಸ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳು ತಲುಪಿಸ್ತಾ ಇಲ್ಲ, ಗೃಹಲಕ್ಷ್ಮಿ ಕೊಡ್ತಾ ಇಲ್ಲ, 2000 ಕಟ್ ಮಾಡಿದ್ದಾರೆ, ಮತ್ತೆ ವಿದ್ಯುತ್ ಅನ್ನ ಕಟ್ ಮಾಡಿ ಎಲ್ಲ ಫಾರ್ಮ್ ಫಿಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿ, ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ. ರಾಜ್ಯದ ಜನರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇವರು ಪಕ್ಷಗಳ ವಿರುದ್ಧ ಪಕ್ಷ